भारत माता की वंदे मातरम। असतो मा सद्गमय तमसो मा ज्योतिर्गमय। भारतांबेಗೆ ಭಕ್ತಿಪೂರ್ಣ ನಮಸ್ಕಾರ। मातृ देवो भव, पितृ देवो भव, आचार्य देवो भव। या ಜೀವನದಲ್ಲಿ ಗಂಗೆಯಂತೆ ಪವಿತ್ರತೆ, ನರ್ಮದೆ ನಿರ್ಮಲತೆ, ಸರಸ್ವತಿ ಎಂಬ ವಿವೇಕ ಪವಿತ್ರ ಸಂಗಮವಾಗಿದೆ। ತನ್ನ ವ್ಯಕ್ತಿತ್ವದ ಎಷ್ಟು ಮಹಾನ್ ಎಂದರೆ ನಮ್ಮೆಲ್ಲರ ಆದರಣೀಯ ವಂದನೀಯ ಪೂಜ್ಯವಾಗಿದ್ದಾರೆ ಮಹಾತ್ಮರಿಗೆ ಭಕ್ತಿಪೂರ್ಣ ನಮಸ್ಕಾರ। ನಾಳಿದರು ನೀ ಅಳಿದರು ಕೊನೆ ಒಬ್ಬ ಕನ್ನಡಿಗ ಉಳಿದರು ಕನ್ನಡಮಯವಾಗುವುದು ಕನ್ನಡ ನಾಡಿಯಲ್ಲ। ಆ ಒಬ್ಬ ಕನ್ನಡಿಗ ನಿನ್ನೊಬ್ಬ ಈ ತಾಯಿಯ ಮೂಲ ತಿಳಿಸುವ ಕನ್ನಡವೇ ಸತ್ಯ, ಕನ್ನಡವೇ ಕರ್ನಾಟಕದ ಜನತೆ ನಾಡು ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ। ನಿಮಗೆಲ್ಲರೂ ಹೃದಯಪೂರ್ವಕ ನಮಸ್ಕಾರ। ನಾನು ಏನು ಮಾತನಾಡುತ್ತೀನಿ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ, ನನ್ನ ಹೃದಯ ಮಾತುಗಳು। ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ನೀವು ನನ್ನ ಮಾತುಗಳನ್ನ ನಿಮ್ಮ ಕಿವಿಯೋದು ನಿಮ್ಮ ಹೃದಯದಿಂದ ಆಲಿಸಿ, ಆವಾಗ ನಿಮಗೆ ನಿಮ್ಮದೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು। ವಿದ್ಯಾರ್ಥಿ ರಾಷ್ಟ್ರದ ಭವಿಷ್ಯ, ರಾಷ್ಟ್ರದ ಹೆಮ್ಮೆ, ರಾಷ್ಟ್ರಕ್ಕೆ ಕಲಿಸಿದಂತೆ ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡ್ತಾರೆ। ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತೇನೆ। ದೀಪಾವಳಿಯ ಹಾರ್ದಿಕ ಶುಭಾಶಯಗಳು। ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು ನನ್ನ ಹೃದಯ ಸ್ಥಾನ, ನನ್ನ ವಾಕ್ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ವಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾತ್ರವನ್ನು ಸ್ಥಾನವೇ ಆಗಿದೆ। ಪೂರ್ವ ಪ್ರಜ್ಞ ವಿದ್ಯಾ ಪ್ರತಿಷ್ಠಾನ ಇಂದು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಗೋಭಕ್ತಿ, ಪ್ರೀತಿ, ಶ್ರದ್ಧೆ, ಸೇವೆ, ಸಮರ್ಪಣ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರ, ವಿಶ್ವಾಸ, ಹಿಂದೂ ಧರ್ಮ, ಸನಾತನ ಧರ್ಮ, ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ, ಮೈತ್ರಿ, ಸದ್ಭಾವನೆ, ರಾಷ್ಟ್ರ ಪ್ರೇಮದ ಸಂಕೇತ। ನಾನು ಅಲ್ಪಸಂಖ್ಯಾತ ಜೈನರಾದರೂ ನಾನು ಒಬ್ಬ ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಎನಿಸುತ್ತದೆ। ಹಿಂದೂ ಭೂಮಿಕ ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ। ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಕರ್ತವ್ಯಗಳು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ, ಅದು ಕೂಡ ದೇಶ ಸೇವೆಯಾಗುತ್ತದೆ। ನನ್ನ ಒಂದು ಒಳ್ಳೆ ಮಾತನ್ನ ನೀವೆಲ್ಲರೂ ತಿಳ್ಕೊಳ್ತೇವೆ, ಅದು ಏನಂದ್ರೆ ನಮ್ಮ ದೇಶವನ್ನು ರಕ್ಷಿಸಬೇಕಾಗಿದೆ। ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಣಾಳಿಕೆಯನ್ನು ನಾವು ಮಾಡಲೇಬೇಕು। ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಬೇಕಾದರೂ ನಮ್ಮದು, ನಿಮ್ಮದು, ನಮ್ಮೆಲ್ಲರೂ ಆದ್ಯ ಕರ್ತವ್ಯವಾಗಿದೆ। ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ ಮಾತೆ ಸೇವೆ ಮಾಡೋಣ। ಭಾರತ ಮಾತೆಗೆ ಎಲ್ಲೂ ನೋವಾಗದಂತೆ ನಾವು ನಮ್ಮ ಸಂಸ್ಕೃತಿನ ಬೆಳೆಸುತ್ತೇವೆ। ಆಜಾದಿಯ ಅಮೃತ ಮಹೋತ್ಸವವನ್ನು ಅದ್ಭುತವಾಗಿ ಮಾಡಬೇಕಾಗಿದೆ। ಈ ದಿನ ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು, ನಮ್ದು ಒಂದೇ ಜಾತಿ ಮನುಷ್ಯ ಜಾತಿ, ನಮ್ದು ಒಂದೇ ಧರ್ಮ ಮಾನವೀಯತೆ, ನಮ್ದು ಒಂದೇ ಭಾಷೆ ಪ್ರೀತಿ ಭಾಷೆ, ನಮ್ದು ಒಂದೇ ಪರಿಚಯ ಭಾರತ, ನಮ್ದು ಒಂದೇ ಧ್ಯೇಯ ಭಾರತದ ಪ್ರಗತಿ। ಯಾವ ನಾವು ಸಾಧನೆ ಪ್ರಗತಿಯನ್ನು ಸಾಧಿಸುತ್ತೀವಿ ಈ ಭೂಮಿ ಮೇಲೆ ಸ್ವರ್ಗತೆಗೆ ಹೆಸರೇ ಭಾರತ, ಪ್ರೀತಿ ಹೆಸರೇ ಭಾರತ, ನನ್ನ ಭಾರತ, ನೀವು ಭಾರತ, ರಾಮನ ಭಾರತ, ಗಾಂಧಿಯವರ ಭಾರತ, ಸ್ವಾಮಿ ವಿವೇಕಾನಂದ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಭಾರತ, ಸರ್ದಾರ್ ಭಗತ್ ಸಿಂಗ್ ಅವರ ಭಾರತ, ಸುಭಾಷ್ ಚಂದ್ರ ಬೋಸ್ ಅವರ ಭಾರತ, ಸರ್ದಾರ್ ಪಟೇಲ್ ಅವರ ಭಾರತ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಭಾರತ, ಅಟಲ್ ಬಿಹಾರಿ ವಾಜಪೇಯಿ ಭಾರತ, ಅಬ್ದುಲ್ ಕಲಾಂ ಅವರ ಭಾರತ, ಅಭಿನಂದನ್ ವರ್ಧಮಾನ್ ಅವರ ಭಾರತ, ನರೇಂದ್ರ ದಾಮೋದರದಾಸ್ ಮೋದಿ ಅವರ ಭಾರತ, ನಮ್ಮೆಲ್ಲರ ಭಾರತ, ಜೈ ಭಾರತ। ಸತ್ಯಂ ಶಿವಂ ಸುಂದರಂ अहिंसा परमो धर्म गावो विश्व से मातर। भारत का कृषि प्रधान देश, कृषि मूलाधार गो, ताई हाಲು ಕೆಳಕಾಲ, ಗೋವಿ ಹಾಲು ಚಿರಕಾಲ, ತುರು ಮತ್ತು ಕರು ಎಲ್ಲವೂ ನರಕ ಎಂದರು ಹೊರದರು। ನಾವು ಗೋಗಳನ್ನು ಪಾಲಿಸುತ್ತಿಲ್ಲ, ಗೋಗಳೇ ನಮ್ಮನ್ನು ಪಾಲಿಸುತ್ತಿದೆ। ಗೋ
ಸಂಸ್ಕೃತಿ ಕನ್ನಡ ಮೊದಲಾಗಿ ಉಳಿಸುವ ಸಂಸ್ಕೃತಿ ತಾನಾಗಿ ಉಳಿದಿದೆ ಕನ್ನಡತನ. ಹಸುವೇ ಸತ್ಯ ಹಾಲೇ ನಿತ್ಯ. ಹಸುವೇ ಸತ್ಯ ಹಸುವೇ ಸತ್ಯ ಉಳಿಸದಿದ್ದರೆ ನಾವೇ ನಿತ್ಯ. ತಾಯಿ ಹಾಲು ಜೀವಾಮೃತ, ಗೋವಿ ಹಾಲು ಪಂಚಾಮೃತ. ಅಮ್ಮ ಕೊಡೋದು ಬೆಳೆಗಳು, ಅಂಬ ಕೊಡೋದು ಕಲೆಗಳು. ಸ್ವರಾಕ್ಷಿಗಳು ಉಳಿಯಲು ಗೋಸಂತತಿ ಉಳಿವು. ನಮಗೆ ರಾಜಕೀಯ ಬೇಡ, ಬೇಕಾಗಿರೋದು ಮುಂದಿನ ಮಕ್ಕಳು ಜೀವಾಮೃತ. ಗೋವಿನಿಂದಲೇ ಅನ್ನಭಾಗ್ಯ, ಗೋವಿನಿಂದಲೇ ಸಿರಿಭಾಗ್ಯ, ಗೋವಿನಿಂದಲೇ ನಾಳೆಗೆ ಸಕಲ ಸೌಭಾಗ್ಯ. ಗೋವಿಗೆ ಮಾತ್ರ ಹತ್ಯಾ ಭಾಗ್ಯ, ಇದು ಯಾವ ದೌರ್ಭಾಗ್ಯ. ಬಹಳ ಬಹಳ ಗೋಹತ್ಯೆಗೆ ಸಮರ್ಥನೆಗಳು, ಕಾರಣಗಳು, ಪ್ರಚೋದನೆಗಳು. ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ, ಮಾತುವಾರನ ಮಾತೆ ಕಾಪಾಡೋಣ. ಜಯ ಮಾತನ. ಎಲ್ಲರೂ ಚೆನ್ನಾಗಿ ಹೋಗ್ಬೇಕು, ಒಳ್ಳೆ ನಾಗರಿಕರಾಗಬೇಕು, ಎಲ್ಲರಿಗೂ ಶುಭವಾಗಿ. जय भारत माते, जय कर्नाटक माते। लाखों व्यक्ति भटकते अज्ञान अंधकार में, उन्हें प्रकाश जो देते हैं प्रकाश दाता स्वामी जी को हम सत्सत वंदन करते हैं। ಎಲ್ಲರಿಗೂ ಶುಭವಾಗಿ. जय भारत माते, जय कर्नाटक माते। भारत माता की जय, वंदे मातरम, गो माता की जय। ಧನ್ಯವಾದ. ಗೋರಕ್ಷಣೆಗೆ ಹೋದಲ್ಲಿ ಅವರನ್ನು ಹೊಡೆದಿದ್ದಾರೆ. ICU ನಲ್ಲಿ ಅವರ ಸೇರ್ಪಡೆ ಆಗಿತ್ತು. ಅಂತಹ ಹೊತ್ತಿಗೆ ನಮ್ಮ ಗುರುಗಳು ಆಸ್ಪತ್ರೆಗೆ ಹೋಗಿ ಅವರನ್ನು ಆಶೀರ್ವದಿಸಿದ್ದಾರೆ ಅಂತಂದ್ರೆ ಅವರ ಹಿರಿಮೆ, ಗುರುಗಳ ಆಶೀರ್ವಾದ ಅವರ ಮೇಲೆ ಸದಾ ಇದೆ. ಧರ್ಮಶಾಸ್ತ್ರದಲ್ಲಿ ಗೋವಿಗೋಸ್ಕರ ಪ್ರಾಣ ತೆಗೆದವರಿಗೆ ವಿಶೇಷವಾಗಿರತಕ್ಕಂತಹ ಪುಣ್ಯಲೋಕ ಇದೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಅವಶ್ಯ ಮಾಡಬೇಕು ಅಂತ ಹೇಳಿಕೊಂಡು ನಾವು ಕಲಿಯುಗದ ಪ್ರಾರಂಭದಲ್ಲಿ ಪರೀಕ್ಷೆ ಮಹಾರಾಜನನ್ನು ಕಾಣ್ತಾ ಇದ್ದೇವೆ. ಪ್ರಾಯ ಆ ಬಳಿಕ ನಾವು ಕಾಣ್ತಾ ಇರೋದು ಶ್ರೀಧರನ್ನು. ಅವರಿಗೆ ಶ್ರೀಕೃಷ್ಣ ಅನುಗ್ರಹ ಸಪ್ತದ್ವೀಪ ಇದೆ. ಸಪ್ತದ್ವೀಪ